ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಕರ್ನಲ್ ವೆಂಕಟೇಶ್ ನಾಯಕ್ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ ನಿಮಗೆ. ನಮಸ್ಕಾರ ರೀ. ನಮಸ್ಕಾರ ಸರ್. ನೋಡಿದ್ವಿ ಲಾಸ್ಟ್ ಟೈಮ್ ಅಹಮದಾಬಾದ್ ವಿಮಾನ ದುರಂತದ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಈಗ ಅಜಿತ್ ಪವಾರ್ ಅವರು ದುರ್ಮರಣಕ್ಕೀಡಾಗಿದ್ದಾರೆ. ಈ ಒಂದಾದ್ಮೇಲೆ ಘಟನೆ ನೋಡ್ತಿದ್ರೆ ಸರ್ ಏನು ಭಯ ಬರ್ತಿದೆ ಅಂದರೆ, ಅಲ್ಲ ಟ್ರೈನಲ್ಲಿ ಹೋದ್ರೂ ಆಕ್ಸಿಡೆಂಟ್ ಆಗುತ್ತೆ, ಬೈಕ್ ಕಾರಲ್ಲಿ ಹೋದ್ರೂ ಆಕ್ಸಿಡೆಂಟ್ ಆಗುತ್ತೆ, ಫ್ಲೈಟಲ್ಲಿ ಹೋದ್ರೂ ಗ್ಯಾರಂಟಿ ಇಲ್ಲ. ಅಂದರೆ ಸುರಕ್ಷತೆ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದೆ ಸರ್ ಇಲ್ಲಿ. ಡೆಫಿನೆಟ್ಲಿ ಏನಂತಂದ್ರೆ ನಮ್ಮ ಇಂಡಿಯನ್ ಕಂಟೆಸ್ಟ್ ಅಲ್ಲಿ ಹೇಳ್ಬೇಕಂತಂದ್ರೆ ಈ ತರ ಆಕ್ಸಿಡೆಂಟ್ ಆಗಬಾರ್ದು. ಯಾಕಂದ್ರೆ ಒಂದು ಮೇಜರ್ 3 ಆಕ್ಸಿಡೆಂಟ್ಸ್ ಆಗಿದೆ. 3 ಆಕ್ಸಿಡೆಂಟ್ಸ್ ಅಲ್ಲಿ VIP ಹೋಗಿದ್ದಾರೆ. ಒಂದು ನಮ್ಮ CDS ಜನರಲ್ ಬಿಪಿನ್ ರಾವತ್ ಒಂದು ಹೆಲಿಕಾಪ್ಟರ್ ಕ್ರಾಶ್ ಆಯ್ತು ಕೂನೂರ್ದಲ್ಲಿ. ಆಮೇಲೆ ವಿಜಯ ರೂಪಾನಿ ಅಹಮದಾಬಾದ್ ಅಲ್ಲಿ ಆಯ್ತು. ಈಗ ಥರ್ಡ್ ಅಜಿತ್ ಪವಾರ್ದವರು ಬಾರಾಮತಿಯಲ್ಲಿ ಆಯ್ತು. ಅದಕ್ಕೆ ಏನಂತಂದ್ರೆ ದಿಸ್ ಜಸ್ಟ್ ಸ್ಟಾಟಿಸ್ಟಿಕ್ಸ್. ಬಟ್ ಅಹಮದಾಬಾದ್ ಏರ್ ಕ್ರಾಶ್ ಆದ ನಂತರ DGCA ಹೇಳಿದ್ ಏನಂತಂದ್ರೆ ನಾವೊಂದು 90 days ಪೀರಿಯಡ್ ಅಲ್ಲಿ ಎಲ್ಲ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಡಿಟ್ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಸ್ಮಾಲ್ ಏರ್ ಕ್ರಾಫ್ಟ್ಸ್, ಬಿಗ್ ಏರ್ ಕ್ರಾಫ್ಟ್ಸ್ ಎಲ್ಲದು ಏನಂತಂದ್ರೆ ಏರ್ ವರ್ದಿನೆಸ್ ಅದ್ರ ಬಗ್ಗೆ ಇದ್ರ ಬಗ್ಗೆ ಅಂತ ತಿಳ್ಕೊಂಡು. ಬಟ್ ಆ ತರ ಒಂದ್ ವೇಳೆ ಸ್ಟ್ರಿಕ್ಟ್ಲಿ ಒಂದ್ ವೇಳೆ ಚೆಕಿಂಗ್ ಆಗಿದ್ರೆ ಈ ತರ ಆಕ್ಸಿಡೆಂಟ್ ಆಗ್ತಿದ್ವು ಇಲ್ಲ ಅಂತ ಒಂದು ಸಂಶಯ ಬರ್ತದೆ. ಕರೆಕ್ಟ್. ಎರಡನೇದು ನಮ್ಮ ನೇಬರ್, ನಾನು ಎಲ್ಲಿ ನಮ್ಮ ಕಾಲೋನಿಯಲ್ಲಿ ನನ್ನ ನೇಬರ್ ಪೈಲಟ್ ಇದ್ದಾನೆ. ಆತನ ಕೂಡ ಒಂದು ಸ್ವಲ್ಪ ಮಾತಾಡಿದೆ. ಆತ ಬಾರಾಮತಿಯಲ್ಲಿ ಲ್ಯಾಂಡ್ ಮಾಡಿದಂತ ಪೈಲಟ್ನ ಹೆಸರು. ಬಟ್ ಅಲ್ಲಿ ಬಾರಾಮತಿ ಏನಂತಂದ್ರೆ ಹೆಂಗಿದೆ ಅಂತಂದ್ರೆ ಅದು ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಮಾಡಕ್ ಬರೋದಿಲ್ಲ. ಓನ್ಲಿ ವಿಜುವಲ್ ಏನಪ್ಪಾ ಅಂದ್ರೆ ಮ್ಯಾನ್ಯುವಲ್ ವಿಜುವಲ್ ನೀವ್ ಹೆಂಗ್ ಕಾಣಿಸ್ತದೆ ಏರ್ಪೋರ್ಟ್ ಅದೇ ಪ್ರಕಾರ ಇದು ಮಾಡ್ಬೇಕು. ಅವ್ರು ಹೇಳಿದ ಪ್ರಕಾರ ಏನಂತಂದ್ರೆ ಈಗ ಅದ್ರ ಪಕ್ಕದಲ್ಲೇ ಏರ್ಪೋರ್ಟ್ ಪಕ್ಕದಲ್ಲೇ ಒಂದು ಹೈವೇ ಕೂಡ ಇದೆ. ಸೊ ಈ ಪೀರಿಯಡ್ ದಲ್ಲಿ ಸ್ಪೆಷಲ್ ಈ ಪೀರಿಯಡ್ ದಲ್ಲಿ ಸುತ್ತ ಕಾಣಿಸೋದು ಏನಪ್ಪಾ ಅಂದ್ರೆ ಬ್ರೌನ್ ಪ್ಯಾಚ್ ಮತ್ತೆ 2 ಪ್ಯಾರಲಲ್ ಒಂದ್ ಕಡೆ NH ಇರ್ತದ, ಒಂದ್ ಕಡೆ ಏರ್ಪೋರ್ಟ್ ಇರ್ತದ. ಸೊ ಕನ್ಫ್ಯೂಷನ್ ಅಂತ ಇರ್ತದ. ಅಂಡ್ ಮೋರ್ ಸೊ ಅದು ಕಾಂಪ್ಲಿಕೇಟ್ ಯಾವಾಗ ಆಗ್ತದ ನಿಮ್ಗೆ ವಿಸಿಬಿಲಿಟಿ ಕಡಿಮೆ ಆಯ್ತು ಅಂತಂದ್ರೆ ರಿಸ್ಕ್ ಆಫ್ ಲ್ಯಾಂಡಿಂಗ್ ಇಸ್ ಏನಪ್ಪಾ ಅಂದ್ರೆ ಹೈ. ಸ್ಪೆಷಲಿ ಅವ್ರು ಏನಪ್ಪಾ ಅಂದ್ರೆ ಒಂದು ಅಬಾರ್ಟ್ ಆಗಿದೆ, ಒಂದು ಲ್ಯಾಂಡಿಂಗ್ ಅಬಾರ್ಟ್ ಆದ ನಂತರ ಅದು ವಿಸಿಬಿಲಿಟಿ ಕಾರಣಕ್ಕೆ ಆಗಿದೆ ಅಂತ ನಾವು ತಿಳ್ಕೊತೀವಿ. ಅದು ಏನಂತಂದ್ರೆ ಬ್ಲಾಕ್ ಬಾಕ್ಸ್ ಸಿಕ್ಕ ನಂತರ ಗೊತ್ತಾಗುತ್ತೆ. ಬಟ್ ವೆರಿ ಅನ್ಫಾರ್ಚುನೇಟ್. ಯಾಕಂತಂದ್ರೆ ಈಗ ಅದ್ರ ಬಾರಾಮತಿ ಪಕ್ಕದಲ್ಲಿ ಪೂನಾ ಇತ್ತು. ಸ್ವಲ್ಪ ಸಂಶಯ ಬಂತಂತಂದ್ರೆ ಹೋಗಿ ವಾಪಸ್ ಏನಪ್ಪಾ ಅಂದ್ರೆ ಪುನಾದಲ್ಲಿ ನಿಯರೆಸ್ಟ್ ಆಗಿ ಲ್ಯಾಂಡ್ ಆಗ್ಬೋದಾಗಿತ್ತು. ಅಥವಾ ಇದು ATC, ಯಾಕಂದ್ರೆ ಅವರೆಲ್ಲ ಇನ್ಸ್ಟ್ರಕ್ಷನ್ಸ್ ATC ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ಬೇಕು. ATC ಶುಡ್ ಹಾವ್ ಸೆಂಟ್ ದೆಮ್ ಟು ಪುನಾ. ಆಮೇಲೆ ಇದು ಒಂದು CCTV ಫುಟೇಜ್ ಏನಪ್ಪಾ ಅಂದ್ರೆ ಪೆಟ್ರೋಲ್ ಬಂಕ್ ಕ್ಯಾಪ್ಚರ್ ಆದದ್ದು ನೋಡಿದ್ರೆ ಇಟ್ ಇಸ್ ಅ ಬಿಗ್ ಫೈರ್ ಬಾಲ್. ಅದು ಅದ್ರ ಇಂಪ್ಯಾಕ್ಟ್ ಎಷ್ಟಿದೆ ಅಂತಂದ್ರೆ ಇಟ್ ಇಸ್ ಅ ಬಿಗ್ ಫೈರ್ ಬಾಲ್ ಕಾಣಿಸ್ತದ. ಮತ್ತೆ ಮೋರ್ ಓವರ್ ಇಂಜಿನ್ ಕೂಡ ಡಿಟ್ಯಾಚ್ ಆಗಿದೆ ಏರ್ಕ್ರಾಫ್ಟ್. ಇದೆಲ್ಲ ನಾವು ಏನಂತಂದ್ರೆ ವಿ ಹ್ಯಾವ್ ಟು ವೇಟ್ ಫಾರ್ ಏನಂತಾರೆ ವಾಟ್ ಕುಡ್ ಬಿ ದ ರಿಯಲ್ ಕಾಸ್. ಅದು ಬ್ಲಾಕ್ ಬಾಕ್ಸ್ ಅಲ್ಲಿ ಅವ್ರದ್ದು ಆಡಿಯೋ ಕನ್ವರ್ಸೇಷನ್ಸ್ ಮತ್ತೆ ಏರ್ಕ್ರಾಫ್ಟ್ ಪ್ಯಾರಾಮೀಟರ್ಸ್ ಏನಾದ್ರೂ ಹೈಡ್ರಾಲಿಕ್ ಫೇಲ್ಯೂರ್ ಇತ್ತು, ಲ್ಯಾಂಡಿಂಗ್ ಇದಿತ್ತು, ಅವೆಲ್ಲ ಗೊತ್ತಾಗ್ತಾವ. ಬಟ್ ಈ ಸ್ಮಾಲ್ ಏರ್ಕ್ರಾಫ್ಟ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಅಂತ ಇದೆ. ಏನಂತಂದ್ರೆ ಇವು ಥರೋಲಿ ಏನಂತಂದ್ರೆ ಇದ್ರ ಇನ್ಸ್ಪೆಕ್ಷನ್ ಆಗೋದಿಲ್ಲ. ಏನಾದ್ರೂ ಹಂಗೆ ಜಸ್ಟ್ ಕ್ಯಾಶುವಲಿ ಇನ್ಸ್ಪೆಕ್ಷನ್ ಆಗಿ ಏರ್ ವರ್ದಿನೆಸ್ ಸರ್ಟಿಫಿಕೇಟ್. ಸರ್ ಇನ್ನೊಂದು ಈ ಷಡ್ಯಂತ್ರ ಅಥವಾ ಅಲ್ಲೇನೋ ಪೈಲಟ್ಗಳು ಅವರ ನಿರ್ಲಕ್ಷ್ಯ ಅಥವಾ ಅವ್ರ ಲೋಪದೋಷ ವೈಯಕ್ತಿಕವಾಗಿ ಈ ತರದ ಚರ್ಚೆಗಳು ಆರಂಭ ಆಗಿದೆ ಸರ್ ಇಲ್ಲಿ. ಅಂದ್ರೆ ಪೈಲಟ್ಗಳಿಗೆ ಎಲ್ಲ ತಿರುಗ್ತಾ ಇದೆ ಅಂತ ಇಲ್ಲಿ. ಇಲ್ಲ, ಪೈಲಟ್ ಈಗ ಕಾಣಿಸೋ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ಹ್ಯೂಮನ್ ಎರರ್, ಪೈಲಟ್ಸ್ ಎರರ್ ಅಂತ ಕಾಣಿಸ್ತದೆ. ಈಗ ನಮಗೆ ಏನಂತಂದ್ರೆ ಗೆಸ್ ಮಾಡಬೇಕಾದ್ರೆ ನಾವು ಪರ್ಫೆಕ್ಟ್ ಇರೋದಿಲ್ಲ. ಇಟ್ ಇಸ್ ಓನ್ಲಿ ಗೆಸ್ ವರ್ಕ್. ಅವ್ರು ಬ್ಲಾಕ್ ಬಾಕ್ಸ್ ಅಲ್ಲಿ ಎಲ್ಲ ಗೊತ್ತಾಗ್ತದೆ. ಅವ್ರು ಒಬ್ರಿಗೊಬ್ರಿಗೆ ಕಮ್ಯುನಿಕೇಟ್ ಮಾಡೋದು, ATC ಕಮ್ಯುನಿಕೇಟ್ ಮಾಡೋದು. ಅಂಡ್ ಮೋರ್ ಓವರ್ ಜನರಲಿ VIP ಪೊಲಿಟಿಷಿಯನ್ಸ್ ಈ ರ್ಯಾಲಿ ಅವು ಇವು ಏನಪ್ಪಾ ಅಂದ್ರೆ ಈ ತರ ಫ್ಲೈಟ್ ಇದ್ದಾಗ ಸ್ವಲ್ಪ ಪೊಲಿಟಿಷಿಯನ್ ಕಡೆಯಿಂದನೂ ಪ್ರೆಷರ್ ಇರ್ತದೆ. ಕೈಸೆ ಲ್ಯಾಂಡ್ ಕರ್ಲು ಅಂತಕೊಂಡು ಆ ಟೈಪ್ ಇರ್ಬೋದು. ಅದು ಏನು ಮಾತಾಡ್ಯಾರ ಒಬ್ರಿಗೊಬ್ರು ದೆನ್ ವಿಲ್ ಕಮ್ ಟು ನೋ. ಆಕ್ಚುಲಿ ಈಗ ಏನಂತಂದ್ರೆ ಆಸ್ ಪರ್ ಒಂದು ಫ್ಯಾಕ್ಟರ್ ವಿಸಿಬಿಲಿಟಿ ಕಡಿಮೆ ಇದೆ. ಎರಡನೇದು ಏನಂತಂದ್ರೆ ಏರ್ಕ್ರಾಫ್ಟ್ ಏರ್ ವರ್ದಿನೆಸ್ ಇದೆಯೋ ಅಥವಾ ಜಸ್ಟ್ ಅದೇ ಏರ್ ವರ್ದಿನೆಸ್ ಸುಮ್ನೆ ಸರ್ಟಿಫಿಕೇಟ್ ಕೊಟ್ಟರು ಅದೊಂದಿರ್ಬೇಕು. ಮತ್ತೆ ಷಡ್ಯಂತ್ರ, ಸಬಟಾಜು, ಕಾನ್ಸ್ಪರೆಸಿ ಇದಂತ ಆಂಗಲ್ ಅಂತ ಇದ್ದೇ ಇರ್ತದೆ. ಯಾಕಂದ್ರೆ ಪೊಲಿಟಿಷಿಯನ್ ಇನ್ವಾಲ್ವ್ ಆದ್ಮೇಲೆ ಇದು ಒಂದು ಆಂಗಲ್ ಬಂದೇ ಬರ್ತದೆ. ಬಟ್ ಐ ಡೋಂಟ್ ಥಿಂಕ್ ಸೊ ಈಗ ಏನಪ್ಪಾ ಅಂದ್ರೆ ಅಂತ ಸಬಟಾಜ್ ಅಥವಾ ಕಾನ್ಸ್ಪರೆಸಿ ಅದು ದಟ್ ಇಸ್ ದ ಲಾಸ್ಟ್ ಆಪ್ಷನ್. ಫಸ್ಟ್ ಆಪ್ಷನ್ ಇಸ್ ಮೋಸ್ಟ್ ಪ್ರಾಬಬ್ಲಿ ಪೈಲಟ್ಸ್ ಎರರ್ ಇನ್ ಜಡ್ಜ್ಮೆಂಟ್ ಅಂತ ಅನಿಸ್ತದೆ. ನಿಜ. ಥ್ಯಾಂಕ್ ಯು ವೆಂಕಟೇಶ್ ಸರ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ನಮಗೆ.